ಶಾಸನದಲ್ಲಿರುವಂಥದ್ದು ಇಮ್ಮಡಿ ಪುಲಕೇಶಿ. ನನಗೆ ನನ್ನ ಹೈಸ್ಕೂಲಲ್ಲಿ ಇಮ್ಮಡಿ ಪುಲಕೇಶಿ ಬಗ್ಗೆ ಓದಿದಾಗ ದಕ್ಷಿಣ ಪತೇಶ್ವರ ನರ್ಮದಾ ನದಿ ತೀರದಲ್ಲಿ ಹರ್ಷವರ್ಧನ ಉತ್ತರ ಪತೇಶ್ವರನನ್ನ ಸೋಲಿಸಿದಂಥ ಪರಮೇಶ್ವರ ಇಮ್ಮಡಿ ಪುಲಕೇಶಿ. ಸೊ ಇಮ್ಮಡಿ ಪುಲಕೇಶಿ ಬಗ್ಗೆ ಅಂತೂ ಬಹಳ ಡಿಸ್ಕಷನ್ ಇತ್ತೀಚೆಗೆ ನಡೀತಾ ಇದೆ. ಯಾಕೆಂದ್ರೆ ಕನ್ನಡತನ ಅಂದ್ರೆ ಇಮ್ಮಡಿ ಪುಲಕೇಶಿ. ಈಗ ನೋಡಿ, ಇಲ್ಲಿ ಇದೆ ಬಾದಾಮಿ, ಐಹೊಳೆ, ಪಟ್ಟದಕಲ್ಲು ವಾಸ್ತುಶಿಲ್ಪದ ಪ್ರಯೋಗಾಲಯ ಅಂತ ಕರೀತಾರೆ ಐಹೊಳೆನ. ಯಾವತ್ತು ಬಹಳ ಹೆಮ್ಮೆ ಅನ್ಸುತ್ತೆ ನಮ್ಮ ಇತಿಹಾಸನ ನೋಡಿದಾಗ. ಅಂಡ್ ಎಸ್ಪೆಷಲಿ ಚಾಲುಕ್ಯ ಡಿನಾಸ್ಟಿ ಬಗ್ಗೆ ನಾವು ಕೇಳಿದಾಗ ಮಾತಾಡ್ಬೇಕಾದ್ರೆಲ್ಲ ನನಗೆ ಬಹಳ ಆಸೆ ಇಮ್ಮಡಿ ಪುಲಕೇಶಿ ಪಾತ್ರ ಮಾಡಬೇಕು, ಒಂದು ಸಿನಿಮಾ ಮಾಡಬೇಕು ಅಂತ. ಇನ್ನೂ ಒಂದೆರಡು ಹೆಜ್ಜೆ ಹತ್ತದಿದೆ. ನಿಮ್ಮೆಲ್ಲರ ಆಶೀರ್ವಾದದಿಂದ ಹೆಜ್ಜೆಗಳನ್ನ ಹತ್ತಿ ಭಗವಂತ ಶಕ್ತಿ ಕೊಟ್ರೆ ಖಂಡಿತ ಇಮ್ಮಡಿ ಪುಲಕೇಶಿ ಸಿನಿಮಾನ ಮಾಡಿ ದೇಶಾದ್ಯಂತ ಇಮ್ಮಡಿ ಪುಲಕೇಶಿಯ ಕೀರ್ತಿ ನಮ್ಮ ಕನ್ನಡತನ ಎತ್ಕೊಂಡು ಹೋಗುವಂತ ಪ್ರಯತ್ನ ಖಂಡಿತ ಮಾಡ್ತೀನಿ. ಏನು ಒತ್ತು ಕೊಟ್ಟಂತ ಚಾಲುಕ್ಯ ಡೈನೆಸ್ಟಿ. ಅಂಡ್ ಇವತ್ತಿಗೂ ಕೂಡ ಅಷ್ಟೇ, ಈ ಕಡೆ ಬಂದಾಗ ನಮಗೆ ಬಹಳ ಖುಷಿ ಆಗೋದು, ಕಲಾವಿದರನ್ನ ಬಹಳ ಅದ್ಭುತವಾಗಿ ಪ್ರೀತಿಸ್ತೀವಿ, ಎಲ್ಲ ಕಲಾವಿದರುಗಳನ್ನು. ಸೊ ನಿಮ್ಮ ಪ್ರೀತಿ ಅದು ಯಾವತ್ತೂ ಹೀಗೆ ಇರಲಿ ಎಲ್ಲ ಕಲಾವಿದರುಗಳ ಮೇಲೂ. ಸಿನಿಮಾಗಳು ರಿಲೀಸ್ ಆಗ್ತಾ ಇದೆ, ಸಿನಿಮಾಗಳನ್ನ ಥಿಯೇಟರ್ಗಳಿಗೆ ಹೋಗಿ ನೋಡಿ. ಕನ್ನಡ ಸಿನಿಮಾ, ಕನ್ನಡ ನಾಟಕ, ಕನ್ನಡ ಸಾಹಿತ್ಯ ಎಲ್ಲದನ್ನು ನಿರಂತರವಾಗಿ ಸೆಲೆಬ್ರೇಟ್ ಮಾಡಿ. ಅಂಡ್ ಎಟ್ ದ ಸೇಮ್ ಟೈಮ್ ಬಹಳ ನಮ್ಮ ಹೆಮ್ಮೆಯ ಹೆರಿಟೇಜ್ ಸೆಂಟರ್ಸ್ ಇದೆಲ್ಲದನ್ನು ನಾವು ಅದನ್ನು ಬಹಳ ಅದ್ಭುತವಾಗಿ ಕಾಪಾಡ್ಕೋಬೇಕು. ಅಲ್ಲಿ ಕ್ಲೀನ್ಲಿನೆಸ್ ಇಂದ ಹಿಡಿದು ಎಲ್ಲ ಟೂರಿಸಂ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ನಮ್ಮನ್ನ ಹುಡುಕೊಂಡು ಇಲ್ಲ ನೋಡೋಕ್ಕೆ ಜನ ಬರೋದಿದೆಯಲ್ಲ, ಅದು ಬಹಳ ಖುಷಿ. ಅದು ಬಹಳ ಕಾಂಟ್ರಿಬ್ಯೂಟ್ ಮಾಡುತ್ತೆ. ಸೊ ಹಂಗಾಗಿ ಅದನ್ನ ಅಚ್ಚುಕಟ್ಟಾಗಿ ಇಟ್ಕೊಳ್ಳೋದು ನಮ್ಮೆಲ್ಲರ ಜವಾಬ್ದಾರಿನೂ ಆಗುತ್ತೆ. ಸೊ ಅದ್ರ ಕಡೆಗೂ ಎಲ್ಲರೂ ಫೋಕಸ್ ಮಾಡೋಣ. ಎಜುಕೇಶನ್ ಬಹಳ ಇಂಪಾರ್ಟೆಂಟು, ಅದ್ರ ಕಡೆ ಬಹಳ ಫೋಕಸ್ ಮಾಡಿ. ನೀವೆಲ್ಲ ಎಷ್ಟು ಚೆನ್ನಾಗಿ ಆಗ್ತಿರೋ ಅಷ್ಟೇ ನಮಗೂ ಖುಷಿ ಆಗುತ್ತೆ.